ಮಹಾರಾಜ ಶಕುನಿ, ಅಂದು ನಿನ್ನ ಗಾಂಧಾರ ವಂಶನೆ ನಿರ್ಮೂಲನೆಗೆ ಕಾರಣನಾದ ಕೌರವನನ್ನು ಆತನ 99 ಮಂದಿ ಸಹೋದರರನ್ನು ನಾಶ ಮಾಡಿ ಕುರುವಂಶವನ್ನೇ ನಿರ್ಮೂಲನೆ ಮಾಡುವುದಾಗಿ ನೀಗೈದ ಶಪಥವೇನಾಯಿತು? ಅಂದು ಕಾರಾಗೃಹದಲ್ಲಿ ಸತ್ತವರಿಗೆ ಇತ್ತ ವಚನವನ್ನು ಮರೆತೆಯ? ತಲೆ ಎತ್ತಿ ನೋಡು ಮೂರ್ಖ, ಶತಮೂರ್ಖ. ಸತ್ತು ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಯನ್ನಲ್ಲಗಳಿತ್ತಿರುವ ಓದಮ ಮರಳುಗಳ ಸತ್ತು. ಏಕೆ ಈ ಅಣಕದ ಕ್ಯಾಕೆ? ಕುಹಕ ಕಂಠಗಳ ಮಾರ್ತಾಂಡ ಧ್ವನಿ, ದಿಗಂತಗಳ ಅಬ್ಬರಿಸಿ ಬಬ್ಬಿರುವ ಅಲ್ಲಗಳೇ, ಆರ್ತನಾದ ಸಾಕು ಮಾಡು. ನಿಮ್ಮ ಅಂತರಂಗದಲ್ಲೇ ಅದನ್ನು ಬಲ್ಲೆ. ಏಕೆ ಈ ಸೌಮಲ ರಾಜಶಕುನಿಗೆ ಧಿಕ್ಕಾರ? ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದಿಸುವ ಪ್ರಚಂಡ ಭಾರತದ ತಾಂಡವ, ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷಿಕತೆಯ ಪ್ರವೀಣ, ಮಾತ್ಸರ್ಯದ ಮಹಾನ್ ನಿಪುಣ, ಸೇಡಿನ ಸರ್ಪ, ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ನಾನು ನಿನಗಿಂತಲೂ ಮಹಾಪ್ರಚಂಡ, ನಿನಗಿಂತಲೂ ಮಹಾಪ್ರಚಂಡ. ಕೈಯಲ್ಲಿ ನಿಂಬೆಹಣ್ಣು, ಮಾಯ ಮಂತ್ರದ ನಿಂಬೆಹಣ್ಣು. ಈ ಸ್ಮಶಾನ ಗರ್ಭದಲ್ಲಿ ನಿರ್ಭಯವಾಗಿ ನಿದ್ರಿಸುತ್ತಿರುವ ಶ್ರೇಷ್ಠ ಪುರುಷರೇ, ತುಷ್ಟಿಸಿ ನೋಡಿ. ಗಾಂಧಾರ ಕುಲ ಅಳಿಸಿದ ವಿಷ ಜಂತುಗಳ ಕಗ್ಗಲೆ ಮಾಡಲು ಸಹಕರಿಸಿ ನಿಮ್ಮಗಳ ಮೃಗ ಬೇಟೆಯಾಡಿದವನು, ಕುರುಕುಲ ರುಂಡಮಾಲೆ ಧರಿಸಿ ಕಂಡ ಮಾಂಸಗಳ ಔತಣ ಮಾಡಿ ನಿಮಗೆ ತರ್ಪಣ ಬಿಟ್ಟಿಲ್ಲ. ನಾನು ಶಕುನಿ ಅಲ್ಲ, ಶಕುನಿ ಅಲ್ಲ, ಶಕುನಿ ಅಲ್ಲ. ಹಸ್ತಿನಾವತಿಯ ರಾಜಲಕ್ಷ್ಮಿಯ ಕಣ್ಣಲ್ಲಿ ರಕ್ತ ಸುರಿಯುವಂತೆ ಮಾಡಿ ರೋಮಾಂಚನ ಕಥಾರೂಪ ರಚಿಸಿ ಲೆಕ್ಕವಿಲ್ಲದೆ ಪ್ರಾಣ ಬಲಿ ಲಕ್ಷೋಪಲಕ್ಷಗಳಾಗಿ ಆಹುತಿ ಕೊಟ್ಟು ಕೊನೆಗೆ ನಿನ್ನ ತುಚ್ಛ ಪ್ರಾಣವನ್ನು ರಕ್ಷಿಸಿಕೊಳ್ಳದೆ ಒದ್ದಾಡಬೇಕು. ದ್ರೋಹಿ, ಪಾತಕಿ, ನರಕಿರಾತಕ, ಸೇಡು ಸೇಡು ಸೇಡೆಂಬ ಕಿಡಿಗಿ ನಿನ್ನದರ ಗೋಳಾಡಿಸದ ಬಿಡಚಲವ, ಸೇಡೆಂಬ ಕಿಡಿಗಿ ನಿನ್ನದರ ಗೋಳಾಡಿಸದ ಬಿಡಚಲವ. ಈ ನಿನ್ನ ಕುರುವಂಶದನ ಏನಾದರೂ ಸಹಿಸದ ಬಿಡನೋ, ಈ ನಿನ್ನ ಕುರುವಂಶದಹನ ಏನಾದರೂ ದಹಿಸದೆ ಬಿಡನು. ಏಡಿ ಸದೇವ ಕೊಂದೆಯ ದ್ರೋಹಿ ದುರ್ಯೋಧನ, ಏಡಿ ಸದೇವ ಕೊಂದೆಯ ದ್ರೋಹಿ ಅಂದೇ ಶಕುನಿಯ ಶಪಥ ತಾದೆ.
ಶಕುನಿಯ ಶಪಥವ ತಾಳ್ದು ದಗ್ಧ ಮಾಡಿರೋಣ ದಾಹ ಮುಗಿಪೆ ದಗ್ಧ ಮಾಡಿರೋಣ ದಾಹ ಮುಗಿಪೆ ಮಡಿದ ಸದಯರ ಚಿರ ಶಾಂತಿಯ ಬಳಿಪೆ ಮಡಿದ ಸದಯರ ಚಿರ ಶಾಂತಿಯ ಬಳಿಪೆ ಸೇಡೆಂಬ ಕಿಡಿ ನಿನ್ನದರ ಗೋಳಾಡಿಸದ ಬಿಡ ಚಲವ ಗೋಳಾಡಿಸದ ಬಿಡ ಚಲವ ಗೋಳಾಡಿಸದ ಬಿಡ ಚಲವ ಬಿಡ ಚಲವ ಬಿಡ ಚಲವ ದುರ್ಯೋಧನ ದುರ್ಯೋಧನ ಅಂದು ನಿನ್ನ ಕತ್ತಲೆಯ ದಿಗಂತ ಪಾಳ ಕಾರಾಗೃಹದ ಚಿತ್ರ ವಿಚಿತ್ರ ಹಿಂಸೆಯನ್ನು ನಾನಿನ್ನೂ ಮರೆತಿಲ್ಲವೋ ಕುರುಡನ ಮಗನೇ ಅದೋ ನಿನ್ನ ಚಿತ್ರ ಹಿಂಸೆಯನ್ನು ತಾಳಲಾರದೆ ಚೀರಿ ಚೀರಿ ಅಣ್ಣ ಅಳಬೇಡಿ ಅಣ್ಣ ಅಳಬೇಡಿ 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 ನನ್ನ ಹತಭಾಗ್ಯ ಸಹೋದರರೇ ಅಳಬೇಡಿ ದುರ್ಯೋಧನ ದುರ್ಯೋಧನ ಅಂದು ನೀನು ಅವರಿಗೆ ಒಂದು ಇಡಿ ಅನ್ನ ಒಂದು ಒಳಲೆ ನೀರನ್ನು ಕೊಡುತ್ತಿದ್ದೆ ಆದರೆ ಆ ನನ್ನ ಸಹೋದರರು ಇಡೀ ಕೂಳು ಒಳಲೆ ನೀರು ನನಗಿಟ್ಟು ಸಾಡಿನ ಪ್ರತಿಫಲಕ್ಕಾಗಿ ನನ್ನನ್ನು ಬಿಟ್ಟು ಒಬ್ಬೊಬ್ಬರಾಗಿಯೇ ಹತರಾದರು ನನ್ನ ವಂಶಕ್ಕೆ ಎಸಗಿದ ಅಪಮಾನ ಅನ್ಯಾಯವನ್ನು ಮನದಲ್ಲೇ ಅಡಗಿಸಿಕೊಂಡು ನೊಂದು ಬೆಂದು ಕೃಶ್ಯವಾಗಿರುವ ಈ ನನ್ನ ಶರೀರವನ್ನು ಅಣು ಅಣುವಾಗಿ ಚಿತ್ರವಾಗಿ ತುಂಡು ತುಂಡಾಗಿ ಕತ್ತರಿಸಿದರು ರಕ್ತಕ್ಕೆ ರಕ್ತ ಸೇಡಿಗೆ ಸೇಡು ಪ್ರತಿಕಾರಕ್ಕೆ ಪ್ರತಿಕಾರ ಹೊರತಾಗಿ ಮತ್ತಾವ ಆಸೆ ಆಕಾಂಕ್ಷೆಗಳಿಲ್ಲ ದುರ್ಯೋಧನ ಮತ್ತಾವ ಆಸೆ ಆಕಾಂಕ್ಷೆಗಳಿಲ್ಲ ನನ್ನ ಹೃದಯವು ಸಿಡಿಲಿನಂತೆ ಬಡಿದು ದಗ ಧಗಿಸುತ್ತಿರುವುದು ದಗ 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 ನೆತ್ತಿದ ದೇಶಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ ದಗ 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 ನೆತ್ತಿದ ದೇಶಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ ಹರಡಿದ ನಾಹಾರೆಲ್ಲೋ ಉಳಿಯುವುದೆಂತೋ ಕುರುವಂಶಜರು ಹರಡಿದ ದಾಹಾನಲವೆಲ್ಲೋ ಉಳಿಯುವುದೆಂತೋ ಗುರುವಂಶಜರು ದಗ 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 ನೆತ್ತಿದ ದೇಶಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ ದುರ್ಯೋಧನ ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಹಸ್ತಿನಾವತಿ ಆಸರೆಯೊಳಗಿಟ್ಟನು ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಹಸ್ತಿನಾವತಿ ಆಸರೆಯೊಳಗಿಟ್ಟನು ಅಣ್ಣ ತಮ್ಮಂದಿರು 100 ನಾವು ನಮ್ಮ ಬದಗಿದೆ ಸರಿಮನಿಗಳು ಸಾವು ಅಣ್ಣ ತಮ್ಮಂದಿರು 100 ನಾವು ನಮ್ಮ ಬದಗಿದೆ ಸರಿಮನಿಗಳು ಸಾವು ದಗ 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 ನೆತ್ತಿದ ದೇಶಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ ನೂರ್ವರಲ್ಲಪ್ಪನೆ ಉಳಿದಿಯ ನೀಗ ತೀರಿಸಲನು ಜರ ಸಾಲವ ಬೇಗ ನೂರ್ವರಲ್ಲಪ್ಪನೆ ಉಳಿದಿಯ ನೀಗ ತೀರಿಸಲನು ಜರ ಸಾಲವ ಬೇಗ ಎಮ್ಮರ ಹೋಗುವುದೆನ್ನಯ ಸೇಡು 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 ಎಮ್ಮರ ಹೋಗುವುದೆನ್ನಯ ಸೇಡು
ಮಶಾನವೆನಿಪುದು ಕೌರವ ನಾಡು. ಎಮ್ಮರವಾಗುವುದೆನ್ನಯ ಸೇಡು ಮಶಾನವೆನಿಪುದು ಕೌರವ ನಾಡು. ದಗದಗ ಧಗದಗ ಧಗದಗ ನೆದ್ದಿದೆ ದ್ವೇಷದ್ವಾರೆ ದಯಿಸುತ್ತಿರುವುದು ಲೋಕಕರಾಳೆ ಲೋಕಕರಾಳೆ. ದುರುಳ ದುರ್ಜಾತ ದುರ್ಯೋಧನನೇ ಕೇಳು, ನನ್ನ ಗಾಂಧಾರ ವಂಶಸ್ಥನಾದ ಕೌರವ ಕುನ್ಯೆ ಕೇಳು. ನಾನು ಸಹ ನಿನ್ನಂತೆಯೇ 99 ಮಂದಿ ಸಹೋದರನೊಳಗೂಡಿ ಸಮಸ್ತ ಭೂಮಂಡಲವನ್ನು ಸ್ವಸಾಮರ್ಥ್ಯದಿಂದ ಜಯಿಸಿ ಸಮಸ್ತ ರಾಜ್ಯರುಗಳಿಂದ ಕಪ್ಪ ಕಾಣಿಕೆಗಳನ್ನು ತರಿಸಿಕೊಂಡು ಓಲೈಸುತ್ತಾ ರಾಜ್ಯಭಾರ ಮಾಡಬಹುದಿತ್ತು, ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾಯಿತು. ಆದರೂ ಚಿಂತೆ ಇಲ್ಲ ದುರ್ಯೋಧನ, ನಾನು ನಿನ್ನೊಡನೆ ಸೇರಿಕೊಂಡೆ ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು ಎಂಬ ಹಿರಿಯರ ನಾಣ್ಣುಡಿಯನ್ನು ಅನುಸರಿಸಿ ಮೋಸಗಾರನನ್ನು ಮೋಸದಿಂದಲೇ ಸಂಹರಿಸಬೇಕು. ಇನ್ನು ಮುಂದೆ ಹಸ್ತಿನಾವತಿ ರತ್ನ ಸಿಂಹಾಸನವನ್ನು ರಕ್ತದ ಮಡಿಲಲ್ಲಿ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿ ವ್ಯಾಪಿಸಿ ನಿನ್ನನ್ನು ಅಡಿಗಡಿಗೂ ಅಡ್ಡಗಟ್ಟಿ ಅಡ್ಡದಾರಿಯಲ್ಲೇ ನಡೆಸುವೆನು. ಕೌರವೇಶ್ವರ ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದ ನಿನಗಾಗುವ ಹಿಂಸೆ ಅತಿ ಭಯಾನಕ. ತಾಯಿಯ ಕಣ್ಣೀರಿನಿಂದ ತೊಯ್ದು ಕುರಿಯ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ಅಂಬಲಿಸುತ್ತಾ ನಿನಗಾಗಿ ಒಂದು ನಿಟ್ಟಿಸಿರು ಬಿಡುವುದಂತೆ ಆಗ ನೀನು ನರಕದ ಮಾರ್ಗವನ್ನೇ ಹಿಡಿವೆ. ನಿನಗೆ ಕೌರವೇಶ್ವರ, ನಿನಗೆ ಶತ್ರುಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಅದೇ ಕೈಯ ಓಸಿದ ಹೆಬ್ಬುಲಿಯಂತೆ ಇಷ್ಟು ಕೊಬ್ಬಿರುವೆ. ಮಾವ, ನಾನು ಮಾಡಿದ ಕಾರ್ಯ ಯುದ್ಧವಾಯಿತೆ ಅಥವಾ ಚಿಂತೆ ಏಕೆ ಕುರುರಾಜ? ಜಯದ್ರಥ, ಶಲ್ಯ, ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕೆ ಹೊರಟರಂತೆ. ಈ ದಿನ ದೂತನು ಸಮಾಚಾರವನ್ನು ತಂದನಲ್ಲವೇ? ಮಾವ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನನು ಅಸಹಾಯಶೂರನು, ತನ್ನೆರಡು ತೋಳುಗಳಿಂದ ಪಾಂಡವರ ಸಮಸ್ತ ಸೈನ್ಯವನ್ನು ನಡುಗಿಸಬಲ್ಲೆನು. ಆದರೂ ಜ್ಞಾತಿ ಹಿಂಸೆ, ಸ್ವಯೂತ ಕಲಹ ಇದು ಉಚಿತವೇ ಶಕುನಿ. ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಸಾರಿ ಸಾರಿ ಹೇಳಿದನು. ಆದರೆ ನಾನು ನನ್ನ ಸ್ವಾಭಿಮಾನ ಬಲದಿಂದ ಅವನ ಮಾತನ್ನು ನಿರಾಕರಿಸಿ ಬಂದೆ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮಾರಿ, ಅವನ ಮಾತು ಅಂತಹ ವಿಶೇಷವೇನೆಲ್ಲ ಬಿಡಿಸಿಯೋದನ. ಅಗ್ರಜ
ಹೊರಟಿರುವನಂತೆ. ನಾಳೆ ಪಾರ್ಥ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಏನು, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವ? ಹಾಗಾದರೆ ಅವನಿಗೆ ಅತಿಥಿ ಸತ್ಕಾರ ಕೂಟವನ್ನು ಏರ್ಪಡಿಸು, ನಡೆಸು. ಕೃಷ್ಣನಿಗೆ ಸತ್ಕಾರವೇ ಸತ್ಕಾರ? ಅಗ್ರಜ ಯದುನಂದನನ ದರಿದ್ರೋಜಿತ ಗೆಳೆಯ ವಿದುರನಂತಂದಿತ ತನ್ನ ಕುಟೀರಕ್ಕೆ ಹೋಗಿರ್ಪದೈ. ಅಗ್ರಜ ಅಗ್ರಜ ಸಹೋದರ, ತನ್ನ ಕುಟೀರಕ್ಕೆ ಹೋಗಿರ್ಪದೈ ನೋಡಲಿಕ್ಕೆ ಅಸದಳವ ಎನಗೆ. ಅಗ್ರಜ 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 ಸಹೋದರ, ದುರ್ಗತಿಯೋಗ್ನಿಯೊಡನೆ ಧಿಕ್ಕರಿಸುವಂತೆ ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ಗ್ರಹಿಸುವಂತೆ ಕಾಣುವುದಿಲ್ಲ. ಅವನಾಗಲೇ ರಾಜಪ್ರಸಾದವನ್ನು ತೋಟಿ ತನ್ನ ಹುಟ್ಟುಗುಣಕ್ಕನುಸಾರವಾಗಿ ಆ ವಿದುರನ ಮನೆಯ ಔತಣ ಕೂಟವನ್ನು ಆಶ್ರಯಿಸುವನಂತೆ. ಎಷ್ಟೊಂದು ಅವಹೇಳನ! ಅವಹೇಳನವಲ್ಲ ಪ್ರಿಯ ಸಹೋದರ. ಕೃಷ್ಣನು ಭಕ್ತರ ಪರಾಧೀನನು. ಅವನಿಗೆ ವಿದುರನಂತಹ ಭಕ್ತರು ಮತ್ತಾರಿರುವರು. ಇಂದು ಭಕ್ತನ ಸತ್ಕಾರದ ನಂತರ ನಾಳೆ ನಮ್ಮ ಮಂದಿರಕ್ಕೆ ಬರುವನು. ನೀನು ನುಡುಕಬೇಡ, ನಡೆ. ಅಗ್ರಜ, ಆದರೂ ರಾಯಭಾರಿಯಾಗಿ ಬಂದವನು ರಾಜಮರ್ಯಾದೆಯನ್ನು ತಿರಸ್ಕರಿಸಿದ್ದು ಅಪಮಾನಕರ. ಅಗ್ರಜ, ಕುಲಚಲವೆಂಬ ಗದೆ ಹಿಡಿದ ಪಂಥ ಆ ಬಂಡ ಭೀಮನ ಬಿಸಿ ರಕ್ತಪಾನ ಮಾಡದ ಹೊರತು ಕೊನೆಗೊಳ್ಳದ. ಅಗ್ರಜ, ನೀನು ಅವರನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಅವರ ಅಟ್ಟಾಸವನ್ನು ಮೊಟ್ಟ ಹಾಕಿ ತುಳಿಯದೆ ಬಿಡುತ್ತಕ್ಕವನಲ್ಲ. ಅಗ್ರಜ, ತುಳಿಯದೆ ಬಿಡುತ್ತಕ್ಕವನಲ್ಲ. ಅದವ ಮರೆದ ಶಿಕ್ಷಣ ದುರಾತ್ಮರಾದ ದ್ರೋಹಿಗಳು ಅದವ ಮರೆದ ಶಿಕ್ಷಣ ಅದವ ಮರೆದ ಶಿಕ್ಷಣ ಅದವ ಮರೆದ ಶಿಕ್ಷಣ ಪುಣ್ಯರನ್ನು ತ್ಯಾಜಿಸಿ ಹಳದಿ ಬದಲಿ ಬೆಳೆದ ಪುಣ್ಯರನ್ನು ಭೇದಿಸಿ ಹಳದಿ ಬದಲಿ ಬೆಳೆದ ಮುದದಿ ಮೆರವ ಆದವರನ್ನು ಕಿರವ ತೆಗೆದು ಬರಬೇಡ ಕಿರವ ತೆಗೆದು ಬರಬೇಡ ಕಿರವ ತೆಗೆದು ಬರಬೇಡ ದುರಾತ್ಮರಾದ ದ್ರೋಹಿಗಳು ಅದವ ಮರೆದ ಶಿಕ್ಷಣ ಅದವ ಮರೆದ ಶಿಕ್ಷಣ ಅದವ ಮರೆದ ಶಿಕ್ಷಣ ಶಿಕ್ಷಣ ಶಿಕ್ಷಣ. ಮಾವ, ನೋಡಿದೆಯಾ ನನ್ನ ತಮ್ಮನ ಕ್ರೋಧಾಗ್ನಿ ಸ್ವರೂಪ? ಮದಗಜಗಳು ಎಷ್ಟೇ ಆದರೂ ಈ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲ. ಅದಿರಲಿ, ಈಗ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಿದರೆ ಪ್ರಮಾದವಾಗುವುದಿಲ್ಲವೇ ಶಕುನಿ? ಏನಿ ವಿಕಲ್ಪ ಬುದ್ಧಿಯ ಪ್ರಳಯ ವಿನೋದ ಗೆಳೆಯ. ಸಂಧಾನ ನೆಪದಿಂದ ಇಲ್ಲಿಗೆ ಬಂದವನು ಬರೀ ಕೃಷ್ಣನಲ್ಲ, ಬ್ರಹ್ಮಾಂಡವನ್ನೇ ನುಂಗಿ ನೀರು ಕುಡಿದ ಪ್ರಚಂಡ ಬಲ್ಲೆಯ. ಪ್ರಾರಂಭದಲ್ಲಿ ಸಹಿಸಲಾರದ ಅಪಮಾನ ನೀನು ಹೇಗೆ ಸಹಿಸುವೆ ಸುಯೋಧನ? ಇದರ ಉದ್ದೇಶದ ರಹಸ್ಯವೇ ನಿನ್ನ ಸರ್ವನಾಶದ ಆರಂಭ. ಶಕುನಿ, ಅಸಂಭವ. ವಿಶ್ವಕೋಟಿಯ ಭವಿಷ್ಯವನ್ನು ಅಳಿಸಬಹುದು ಶಕುನಿ. ಈ ದುರ್ಯೋಧನನ ಬಲವೋ ಅಭೇದ್ಯ, ಅತಿ ಭಯಂಕರ. ಅದಿರಲಿ, ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ? ಅದಕ್ಕೆ ನೂರಾರು ಕಾರಣಗಳುಂಟು. ಏನದು? ಅವನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಭರತ ವಂಶದಲ್ಲಿ ನಿಮ್ಮಂತಹ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲು ಅವತರಿಸಿದವನು. ಅವನ ಒಣ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಭಗವಂತನ ಸ್ವರೂಪವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಶಿಶುಪಾಲ, ಜರಾಸಂಧ, ದಂತವಕ್ರ
ಇವರುಗಳು ನಿನಗೆ ಎಂತಹ ಪರಮ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಸಂಹರಿಸಿದನು. ಕಂಸನನ್ನು ಕೊಂದು ಅರುಳು ಮರುಳಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಸಹೋದರರನ್ನು ಸೂರಪಾನದಿಂದ ಪ್ರಾಮತ್ತರನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಇಂಥವನಿಗೆ ಮನ್ನಣೆ ಕುರುರಾಜ. ಮಾವ, ಹಾಗಾದರೆ ಅಂದು ನನ್ನನ್ನು ಹುರಿದುಂಬಿಸಿ ಆ ನಂದಗೋಪಾಲನ ಮನೆಯ ಬಾಗಿಲಿನಲ್ಲಿ ಸೈನ್ಯ ಭಿಕ್ಷೆ ಬೇಡಲು ಏಕೆ ಕಳುಹಿಸಿದೆ? ಇದು ನಿನಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ಮರುಳೆ. ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸ ಮಾಡಬಹುದಲ್ಲವೇ? ಕೃಷ್ಣನಿಗಿಂತ ಯುಜೋನ್ಮತಿ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಿತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶಪಡಿಸುವ ಸದುಪಯೋಗ ಒದಗಿತ್ತು. ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದೆ. ಆದರೆ ಆಗ ನಿನ್ನ ಆ ಸಹಾಯವನ್ನು ನಿರಾಕರಿಸಬೇಕಾಗಿತ್ತು. ಕೃಷ್ಣ, ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕು ಎಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಸಮಯಕ್ಕೆ ಸರಿಯಾಗಿ ಅರ್ಜುನನು ಬಂದು ನಿನ್ನನ್ನು ಈ ಸಂಕಟದಿಂದ ಉದ್ಧಾರ ಮಾಡಿದ್ದನಲ್ಲವೇ ಸುಯೋಧನ? ಮಾವ, ಕೃಷ್ಣನ ಮೇಲಿನ ದ್ವೇಷದಿಂದ ನಿರಪರಾಧಿಗಳಾದ ಪಾಂಡವರನ್ನು ಹಿಂಸಿಸಬೇಕಿಲ್ಲ ಎಂಬುದೇ ಧರ್ಮ ಸಂಕಟ. ಇದೇನು ಅಪಾಸ್ಯವೇ ಕೌರವೇಶ್ವರ? ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಏಕೆಂದರೆ ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು ಇರಬಹುದು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯ ಕೊಟ್ಟೇ ಆದರೆ ನಿನ್ನ ಸರ್ವನಾಶ ಖಂಡಿತ. ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲೆ ಅವರಿಗಿದ್ದ ಹಕ್ಕು ಬಾಧ್ಯತೆಗಳು ನಷ್ಟವಾದವು. ಪುನಃ ಅದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಲಯದಲ್ಲಿಡುವುದು ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಮೇಲಿಂದ ಮೇಲೆ ದೈನ್ಯ ವೃತ್ತಿ ಏಕೆ? ದೇಹಿ 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 ಎಂದು. ಸರಿಯಾದ ಮಾತು ಸೌಬಲ ರಾಜಶಕುನಿ. ಇನ್ನು ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿಯ ಮನೆಯಷ್ಟು ಭೂಮಿಯನ್ನು ಕೊಡಲಾಗದು. ಅಷ್ಟು ಮಾತ್ರವೇ ಅಲ್ಲ ಸುಯೋಧನ, ಸಂಧಿಯ ನೆಪದಿಂದ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಮಾಯಾವಿ ಬಲ್ಲನಿಗೆ ಪ್ರಾಯಶ್ಚಿತ್ತವಾಗಲೇಬೇಕು. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ. ಏನದು? ಅದು ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ನಡೆ ಸುಯೋಧನ, ಸಭೆಗೆ ಸಮಯವಾಯಿತು. ನಡೆ. ಮಾವ, ನಿನ್ನ ಸಲಹೆಯ ಹೊರತಾಗಿ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಇದರಲ್ಲಿ ಗೆದ್ದರೆ ನಿನಗೆ ಉಚಿತವಾದ ಬಹುಮಾನ. ಈ ದುರ್ಯೋಧನ ಛಲವಿದೆಯಲ್ಲ, ಅದು ಕಗ್ಗಲ್ಲಿನಂತೆ ಅಚಲ. ನನ್ನ ಜೊತೆಯಲ್ಲಿ ನಡೆ. ಗುರುಕುಲ ಕೀಟವೇ, ನಿನ್ನ ಮರಣದ ಹೊರತು ನನಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಈ ಅಜಾತ ಶತ್ರು, ಮಾಯತಂತ್ರ ನಿಪುಣ ಈ ಶಕುನಿಯನ್ನು ನೀನೇನೆಂದು ಬಲ್ಲೆ? ಶಕುನಿ ಎಂಬ 3 ಅಕ್ಷರಗಳ ಅರ್ಥವನ್ನು ತಿಳಿವೆನೋ ಮರುಳೆ? ಶಾ ಎಂದರೆ ಶಸ್ತ್ರವಿಲ್ಲದೆ, ಹೂ ಎಂದರೆ ಕುತಂತ್ರದಿಂದ ಕುನ್ನಿ ಕೌರವನನ್ನು, ನೀ ಎಂದರೆ ನಿಮ್ಮವರಿಂದಲೇ ನಿರ್ಮೂಲನ. ಆ ರಾವಣ ಶನಿಯನ್ನು ಮೆಟ್ಟಿ ಕೆಟ್ಟ. ಈ ದುರ್ಯೋಧನ ಶಕುನಿಯನ್ನು ನಂಬಿ ಕೆಟ್ಟ. ಈ ಕುರುಕ್ಷೇತ್ರದಿಂದ ನನಗಾಗುವ ಆನಂದ ಮಹದಾನಂದ. ದುರ್ಯೋಧನ,
ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಈ ಕುರುಕ್ಷೇತ್ರದಿಂದ ಕುರುಕ್ಷೇತ್ರದ ಸಂಗ್ರಾಮ ಕುರುಕುಲ ವಂಶದ ನಿರ್ನಾಮ ಯೋಧನ ಕುರುಕ್ಷೇತ್ರದ ಸಂಗ್ರಾಮ ಕುರುಕುಲ ವಂಶದ ನಿರ್ನಾಮ ಪಾಂಡವರಿಗೆ ಜಯವೋ ಆ ಕೌರವರಿಗೆ ಅಪಜಯವೋ ಪಾಂಡವರಿಗೆ ಜಯವೋ ಕೌರವರಿಗೆ ಅಪಜಯವೋ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಈ ಕುರುಕ್ಷೇತ್ರದಿಂದ ಕೌರವ ಕುರಿಯನ್ನು ಕೊಪ್ಪಿಸುವೆ ಆ ಕುರಿಯನ್ನು ರಣದಲ್ಲಿ ಬಲಿ ಕೊಡುವೆ ದುರ್ಯೋಧನ ಕೌರವ ಕುರಿಯನ್ನು ಕೊಬ್ಬಿಸುವೆ ಆ ಕುರಿಯನ್ನು ರಣದಲ್ಲಿ ಬಲಿ ಕೊಡುವೆ ಶಾಂತಿಯಿಂದಿರಿ ಸೋದರರೇ ತರ್ಪಣ ನೀಡುವೆ ನಾನೀಗ ದುರ್ಯೋಧನ ಶಾಂತಿಯಿಂದಿರಿ ಸೋದರರೇ ತರ್ಪಣ ನೀಡುವೆ ನಾನೀಗ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಈ ಕುರುಕ್ಷೇತ್ರದಿಂದ ಸೇಡಿನ ಸರ್ಪವ ಎಡೆಮೆಟ್ಟಿ ಸರಸವನ್ನಾಡಲು ಬಯಸಿದೆಯಾ ದುರ್ಯೋಧನ ಸೇಡಿನ ಸರ್ಪವ ಎಡೆಮೆಟ್ಟಿ ಸರಸವನ್ನಾಡಲು ಬಯಸಿದೆಯಾ ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ಆನಂದವನ ಒಂದುವೆ ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ಆನಂದವನ ಒಂದುವೆ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಈ ಕುರುಕ್ಷೇತ್ರದಿಂದ ಕುರುಕುಲ ಪ್ರತಿಭಾ ಮುಗಿಯಿತು ನಿನ್ನ ಪ್ರತಾಪ ರಮಣ ಶ್ಯಾಮಲ ಕಾಯ ಕೃಷ್ಣ ಶ್ರೀ ಬಮಿರಮಣ ಮೌನೇಂದ್ರ ನೃತ ನಾಮ ಸಂಪೂರ್ಣ ಕಾಮ ಮೌನೇಂದ್ರ ನೃತ ನಾಮ ಸಂಪೂರ್ಣ ಕಾಮ ನಿಕೂಲ ಸೋಮ ನಿಜಿ ಸೂಕ್ತ ಭೀಮ ಮುನಿಕೂಲ ಸೋಮ ನಿಧಿ ಸೂಕ್ತ ಭೀಮ ಬಮಿರಮಣ ಶ್ಯಾಮಲ ಕಾಯ ಕೃಷ್ಣ ಶ್ರೀ ಬಮಿರಮಣ ಪಾಂಡವ ಪಾಲ ಪಾವನ ಲೀಲಾ ಪಾಂಡವ ಪಾಲ
ಪವನ ಲೀಲಾ ಚಿತಜನ ಬಾಲ ವೇಣುಗೋಪಾಲ ಚಿತಜನ ಪಾಲ ವೇಣುಗೋಪಾಲ ಬಮಿರಮಣ ಶ್ಯಾಮಲಕಾಯ ಕೃಷ್ಣ ಶ್ರೀ ಬಮಿರಮಣ. ಪರಮಾತ್ಮ, ನಿನ್ನ ದರ್ಶನ ಭಾಗ್ಯವು ಎಂದಿಗೆ ಲಭ್ಯವಾಗುವುದು? ಜಪ ತಪ ಕೃತ ನಿಯಮಾದಿಗಳಿಂದ ನಿನ್ನನ್ನು ನಾನು ಮೆಚ್ಚಿಸಲು ಅಸಮರ್ಥನು ಪ್ರಭು, ಅಸಮರ್ಥನು. ವಾಸುದೇವ, ಹಾಲಿನಿಂದ ಅಭಿಷೇಕ ಮಾಡೋಣವೆಂದರೆ ಕ್ಷೀರಾವಾರದಿಯಲ್ಲೇ ಪೌಡಿಸಿರುವೆ. ಕೃಷ್ಣ, ಫಲಗಳಿಂದ ನೈವೇದ್ಯವನ್ನು ಮಾಡೋಣವೆಂದರೆ ಸಕಲ ಜೀವರಾಶಿಗಳಿಗೂ ನೀನೇ ಅನ್ನದಾತನಾಗಿರುವೆ. ವಾಸುದೇವ, ಹೋಗಲಿ, ಕನಕಾಭರಣಗಳನ್ನು ತೊಡಿಸಿ ನಿನ್ನನ್ನ ಮೆಚ್ಚಿಸೋಣವೆಂದರೆ ಆ ದನಕ್ಕೆ ಹದಿಪಳಾದ ಆ ಲಕ್ಷ್ಮೀದೇವಿಗೆ ಪತಿಯಾಗಿರುವೆ. ಇನ್ನು ಯಾವ ಮಾರ್ಗವನ್ನು ಕಾಣದ ಈ ಅನಾಥನಿಗಿರುವುದು ಒಂದೇ ಆಶಾ ಜ್ಯೋತಿ, ಅದೂ ಸಹ ನಿನ್ನಯ ಭಕ್ತಿ. ಅದನ್ನೇ ಆಧಾರವಾಗಿಟ್ಟುಕೊಂಡು ಅನವರತವು ನಿನ್ನ ನಾಮಸ್ಮರಣೆಯಲ್ಲಿ ಕಾಲಹರಣ ಮಾಡವಿರು ದೇವ. ಕೃಷ್ಣ, ನೀನಿಂದು ಪಾಂಡವರ ರಾಯಭಾರಿಯಾಗಿ ಆ ಕೌರವರಲ್ಲಿಗೆ ಬರುತ್ತಿರುವೆಯಂತೆ. ಆ ಕೌರವರು ನಿನಗಾಗಿ ಪಂಚಭಕ್ಷ ಪರಮಾನ್ನಗಳನ್ನು ಸಿದ್ಧಪಡಿಸಿಕೊಂಡು ಕಾದಿರುವರು ಆ ದುರ್ಯೋಧನಾದಿಗಳು. ಇನ್ನು ಈ ಭಕ್ತನು ಎಂದಿನಂತೆ ಇದ್ದ ಸ್ವಲ್ಪ ಕ್ಷೀರವನ್ನು ತಮಗೆ ಅರ್ಪಿಸಿ ಉಳಿದ ಸ್ವಲ್ಪ ಕ್ಷೀರವನ್ನು ಪ್ರಸಾದ ರೂಪವಾಗಿ ನಾನೇ ಸ್ವೀಕರಿಸುವೆನು. ಕೃಷ್ಣ, ಇದು ನಿನಗರ್ಪಿತವಾಗಲಿ ದೇವ. ಶ್ರೀ ಕೃಷ್ಣಾರ್ಪಣಮಸ್ತು. ಮೊರೆ ಕೇಳಿ ನೀ ಬಾರೆಯ ಮುರಾಹರಿ, ಭಕ್ತನ ಮೊರೆ ಆಲಿಸಿ. ಶೌರಿ, ಮೊರೆ ಕೇಳಿ ನೀ ಬಾರೆಯ. ರುಕ್ಮಿಣಿ ಲೋಲ ವಾರಿ ಜಮಾಲ, ರುಕ್ಮಿಣಿ ಲೋಲ ವಾರಿ ಜಮಾಲ, ವರಗುಣಶೀಲ ವಸುದೇವ ಪಾಲ. ವರಗುಣಶೀಲ ವಸುದೇವ ಪಾಲ, ಬಣ್ಣಿಸಲಹುದೇ ನಿನ್ನಯ ಲೀಲಾ. ಕೃಷ್ಣ, ಕೃಷ್ಣ, ಬಣ್ಣಿಸಲಹುದೇ ನಿನ್ನಯ ಲೀಲಾ. ಹೇ ಪರಮಾತ್ಮ, ಬಣ್ಣಿಸಲಹುದೇ ನಿನ್ನಯ ಲೀಲಾ. ನೀರಜಲೋಚನ ದರುಶನ ತಾರ, ನೀರಜಲೋಚನ ದರುಶನ ತಾರ. ಮೊರೆ ಕೇಳಿ ನೀ ಬಾರೆಯ ಮುರಾಹರಿ, ಭಕ್ತನ ಮೊರೆ ಆಲಿಸಿ. ಶೌರಿ, ಮೊರೆ ಕೇಳಿ ನೀ ಬಾರೆಯ.
ಮೊರೆ ಕೇಳಿ ನೀ ಬಾರಯ್ಯ, ಎನ್ನ ಮೊರೆ ಕೇಳಿ ನೀ ಬಾರಯ್ಯ. ಭಕ್ತ ಶಿರೋಮಣಿ ವಿದುರ, ಕುಶಲವೇ? ಪರಮಾತ್ಮ, ಈ ದೀನನ ಮೇಲೆ ದಯ ತೋರಿ ಹಿಂದಿಗೆ ದರ್ಶನವಿಟ್ಟಿಯಾ ತಂದೆ? ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ರಾಮನಂ ಪೋಲ್ವಾ, ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ, ಸಹಸ್ರವಂದನವಯ್ಯ ಸರಸೀಜಾಕ್ಷ, ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ, ಕೋಟಿ ವಂದನವಯ್ಯ ಓ ವಿಜಯರ ರಸ, ಮುಕ್ಕೋಟಿ ವಂದನವಯ್ಯ ಮುಚುಕುಂದ ವರದ, ಅಚ್ಯುತಾನಂದ ಗೋವಿಂದ, ನಮಸ್ತೆ ನಮಸ್ತೆ ನಮಃ, ನಮಸ್ತೆ ನಮಃ. ಬೆಳಗಿದೆಯ ಮನ ಮಂದಿರದಿ, ಪರಮಾತ್ಮ ವಿದುರ, ಬೆಳಗಿದೆಯ ಮನ ಮಂದಿರದಿ, ಹರಸಿದೆಯ ಅಂಧಕಾರ ಮನದಿ. ಪರಮಾತ್ಮ, ಹರಸಿದೆಯ ಅಂಧಕಾರ ಮನದಿ, ಬೆಳಗಿದೆಯ ಮನ ಮಂದಿರದಿ. ಪಾಲಕಡಲೊಳು ಲೀಲೆಯಿಂದಾಡುತ್ತ ಲೋಲಲೋಚನನೆ ಬಂದೆಯ. ವಾಸುದೇವ, ಪಾಲಕಡಲೊಳು ಲೀಲೆಯಿಂದಾಡುತ್ತ ಲೋಲಲೋಚನನೆ ಬಂದೆಯ. ಕಡುಶಿಲೆಯ ದಯಿ ಜಡದ ಗಡೆದು ಅರಿಯೇ. ಪರಮಾತ್ಮ, ಕಡುಶಿಲೆಯ ದಯಿ ಜಡದ ಗಡೆದು ಅರಿಯೇ, ಭವ್ಯ ಮೂರುತಿಯ ಮಾಡಿದೆಯ. ಭವ್ಯ ಮೂರುತಿಯ ಮಾಡಿದೆಯ. ತರಳ ಮರೆ ಕೇಳಿ ದುರುಳ ಹಿರಣ್ಯನ ಕರುಳನು ಕೊರಳಲಿ ಧರಿಸಿದೆಯ. ವಾಸುದೇವ, ತರಳ ಮರೆ ಕೇಳಿ ದುರುಳ ಹಿರಣ್ಯನ ಕರುಳನು ಕೊರಳಲಿ ಧರಿಸಿದೆಯ. ಕರಿಯ ಮರೆ ಕೇಳಿ ಅರಿಯುತ್ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ. ಕರಿಯ ಮರೆ ಕೇಳಿ ಅರಿಯುತ್ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ. ಹರಿಯನಂತ ಗುಣರೂಪನೇ ನಿನ್ನ, ಹರಿಯನಂತ ಗುಣರೂಪನೇ ನಿನ್ನ ಚರಣವನ್ನು ಮನದೊಳಗೆ ಸ್ಮರಿಸುವೆನು. ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ವಿದುರ, ಪರಮಾತ್ಮ, ನಿನ್ನ ಕೊಂಡಾಟವೂ ಆಗಿರಲಿ, ನನಗೆ ಮಾರ್ಗಾಯಾಸದಿಂದ ಬಹಳ ದಣಿವಾಗಿರುವುದು. ಏನಾದರೂ ಆಹಾರವನ್ನು ಕೊಡು ವಿದುರ. ಪರಮಾತ್ಮ, ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಚರಾಚರ ಬ್ರಹ್ಮಾಂಡವನ್ನೇ ಪರಿಪಾಲಿಸುತ್ತಿರುವ ನಿಮಗೆ ನಿಮ್ಮ ಅಣು ಸ್ವರೂಪಿಯಾದ ನಾನು ಏನನ್ನು ಕೊಡಬಲ್ಲೆನು ದೇವ? ವಿದುರ, ಪರಮಾತ್ಮ, ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನನ ಸಭೆಗೆ ಹೋಗುತ್ತಿರಲು ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ನನ್ನನ್ನು ಇಲ್ಲಿಗೆ ಸೆಳೆದು ತಂದಿರುವುದು. ನೀನೇನು ಸಾಮಾನ್ಯನೇ? ವಾಸುದೇವ, ವಿದುರ,
ಕೊಡವಿಯೋಳ್ ಭಕ್ತ ಶಿರೋಮಣಿ ನೀನೆ ಕೊಡವಿಯೋಳ್ ಭಕ್ತ ಶಿರೋಮಣಿ ನೀನೆ ಭಲ್ಲ ನಿನ್ನಯ ಮನವ ಬಿಡು ಬಿಡು ಭಲ್ಲ ನಿನ್ನಯ ಮನವ ಭಕ್ತಿಯ ಪಾಶದೆ ಚಿತ್ತವನ್ನೊಲಿಸಿದೆ ಭಕ್ತಿಯ ಪಾಶದೆ ಚಿತ್ತವನ್ನೊಲಿಸಿದೆ ಎತ್ತ ಪೋದರು ಮನ ಇತ್ತಲೆ ಬಾರ್ಬೋದು ಎತ್ತ ಪೋದರು ಮನ ಇತ್ತಲೆ ಬಾರ್ಬೋದು ಶತನಂದನಿಸಿಕ ವಿದುರ ಶತನಂದನಿಸಿಕ ಮತ್ತ ಸುಯೋಧನ ಶತನಂದನಿಸಿಕ ಮತ್ತ ಸುಯೋಧನ ಭಕ್ತನ ನಿನಗಿಂತ ಉತ್ತಮನ ನಿಪನ ಭಕ್ತನ ನಿನಗಿಂತ ಉತ್ತಮನ ನಿಪನ ಭಲ್ಲ ನಿನ್ನಯ ಮನವ ಬಿಡು ಬಿಡು ಭಲ್ಲ ನಿನ್ನಯ ಮನವ ವಿದುರ ವಿದುರ ಪರಮಾತ್ಮ ಸರ್ವದಾ ನನ್ನನ್ನೇ ಧ್ಯಾನಿಸುತ್ತಾ ಇಂದಿಗೆ 40 ವರ್ಷಗಳಿಂದಲೂ ಈ ಪರ್ಣಕುಟೀರದಲ್ಲಿ ಕೇವಲ ಗೋಮಾತೆಯ ಕ್ಷೀರಪಾನದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯು ನನಗೆ ತಿಳಿಯದೆ. ಅದರಲ್ಲಿ ನನಗೆ ಬಹಳ ಹಸಿವಾಗಿರುವುದು, ಏನಾದರೂ ಆಹಾರವನ್ನು ಕೊಡುವಿದುರ? ವಾಸುದೇವ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ. ಏನು? ಗೋಮಾತೆಯ ಕ್ಷೀರವೇ? ಕ್ಷೀರವೆಂದರೆ ಅದು ಅತ್ಯಂತ ಪ್ರಿಯವಾದ ಆಹಾರವೇ ಅದು ವಿದುರ. ಪರಮಾತ್ಮ, ಹಿಂದೆ ನಾನು ಕ್ಷೀರಕ್ಕಾಗಿ ಮನೆ ಮನೆಗೆ ಹೋಗುತ್ತಿರಲಿಲ್ಲವೇ? ಹಿಂದೆ ತ್ರೇತಾಯುಗದಲ್ಲಿ ರಾಮಾವತಾರಿಯಾದಾಗ ಭಕ್ತಳಾದ ಶಬರಿಯು ಬಹುಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿಟ್ಟ ಹಣ್ಣುಗಳ ರುಚಿಯೋ ಈಗಲೂ ನನ್ನ ನೆನಪಿಲಿರುವುದು ವಿದುರ. ಪರಮಾತ್ಮ, ನಿನ್ನಲ್ಲಿರುವ ಆ ಕ್ಷೀರವು ಇವೆರಡಕ್ಕಿಂತಲೂ ಬಹು ಶ್ರೇಷ್ಠವಾದದ್ದು. ಎಲ್ಲಿ ಆ ಕ್ಷೀರವನ್ನು ಕೊಡು. ವಾಸುದೇವ, ಏಕೆ ವಿದುರ, ಏಕೆ ಈ ರೀತಿ ತವಕ ಪಡುತ್ತಿರುವೆ? ಪರಮಾತ್ಮ, ಅದನ್ನು ಏನೊಂದು ಹೇಳಲಿ ದೇವ. ಈಗ ತಾನಿದ್ದ ಕ್ಷೀರವನ್ನು ತಮಗೆ ಅರ್ಪಿಸಿ ಪ್ರಸಾದ ರೂಪವಾಗಿ ನಾನೇ ಸ್ವೀಕರಿಸಿಬಿಟ್ಟೆನಲ್ಲ ದೇವ. ನನಗರ್ಪಿತವಾದ ಬಳಿಕ ಪಾತ್ರೆಯ ತಳಭಾಗದಲ್ಲಿ ಶೇಷವು ನನಗಾಗಿ ಉಳಿದಿರಲೇಬೇಕಲ್ಲವೇ? ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಇದೋ ಪರಮಾತ್ಮ, ಸ್ವೀಕರಿಸಿ. ವಿದುರ, ಪರಮಾತ್ಮ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯ? ಎಂತಹ ಸೊಳ್ಳುಗಾರನಯ್ಯ ನೀನು. ಪರಮಾತ್ಮ, ಇದರಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವುದಿಲ್ಲವಲ್ಲ ದೇವ. ಏಕೆ ನೆನೆಯುವುದಿಲ್ಲ ವಿದುರ? ವಿದುರ, ಪರಮಾತ್ಮ, ಭಕ್ತಿ ಎಂಬ ಕ್ಷೀರಸಾಗರವನ್ನು ಮನದಲ್ಲಿ ತುಂಬಿಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯ? ಅದೋ ಅಲ್ಲಿ ನೋಡು. ಪರಮಾತ್ಮ, ಕ್ಷೀರಸಾಗರ ಶಯನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದೆ ದೇವ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು ದೇವ. ಪರಮಾತ್ಮ, ನಿನ್ನನ್ನು ಪಡೆದ ಹಾ ವಸುದೇವ ದೇವಕಿಯರೇ ಧನ್ಯರೂ ದೇವ, ಧನ್ಯರು. ವಾಸುದೇವ, ಭಕ್ತಿಗೆ ನೀನೊಲಿದೋ ಭಕ್ತರನ್ನು ಕಾಯ್ವ ಚಿತ್ತದಿ ಪರವ ಕರುಣಾಕರನೆ. ಚಿತ್ತದಿ ಪರವ ಕರುಣಾಕರನೆ
ನಂಬಿದೆ ನಿಮ್ಮಯ ಪಾದವ ನಾನಯ್ಯ. ನಂಬಿದೆ ನಿಮ್ಮಯ ಪಾದವ ನಾನಯ್ಯ. ಹನುಮನ ಪಾವನವಿಂದು ಹರಿಯೇ ದೊರೆಯೇ ಕೃಪೆ ಮಾಡಿ ನೀ ಬಂದು. ಹರಿಯೇ ದೊರೆಯೇ ಕೃಪೆ ಮಾಡಿ ನೀ ಬಂದು. ಏ ದಿನ ಬಂದು ಜ್ಞಾನ ಸಿಂಧು. ಪರಮಾತ್ಮ ಏ ದಿನ ಬಂದು ಜ್ಞಾನ ಸಿಂಧು. ಮಂದ ಸ್ಮಿತ ವದನ ರಾಜೀವಲೋಚನ. ಮಂದ ಸ್ಮಿತ ವದನ ರಾಜೀವಲೋಚನ. ಕಡಲ ಶಯನ ಎನ್ನ ಹೃದಯ ಮಧ್ಯದಿ ನಿನ್ನ. ಕಡಲ ಶಯನ ಎನ್ನ ಹೃದಯ ಮಧ್ಯದಿ ನಿನ್ನ. ನಾಮಾಮೃತವೇ ಆ ಕ್ಷೀರಪಾನ. ನಾಮಾಮೃತವೇ ಆ ಕ್ಷೀರಪಾನ. ಮುಕ್ತಿಯ ಮಾರ್ಗಕ್ಕೆ ಕೊಂಡೊಯ್ವ ಸೋಪಾನ. ಮುಕ್ತಿಯ ಮಾರ್ಗಕ್ಕೆ ಕೊಂಡೊಯ್ವ ಸೋಪಾನ. ಸುಗುಣಾಂತರಂಗನ ಸುಜನ ಮನೋರಂಜನ. ಕಂಡೇ ಬಲು ಮೋಹಗೊಂಡೆ ಸುಗುಣಾಂತರಂಗನ ಸುಜನ ಮನೋರಂಜನ. ಕೃಷ್ಣನ ವಾಸುದೇವನ. ವಿದುರ, ಪರಮಾತ್ಮ, ನಾನು ಆ ದುರ್ಯೋಧನನ ಸಭೆಗೆ ಹೋಗಿ ನ್ಯಾಯವಾಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಲು ನಾನೀಗ ದುರ್ಯೋಧನನ ಸಭೆಗೆ ಹೋಗುವೆನು. ವಾಸುದೇವ, ಭಕ್ತರಾದ ಪಾಂಡವರಿಗಾಗಿ ದೂತತ್ವವನ್ನು ವಹಿಸಿಕೊಂಡು ಬಂದು ಭಕ್ತ ರಕ್ಷಕನೆಂಬ ಬಿರುದನ್ನು ಪಡೆದ ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು. ವಿದುರ, ಪರಮಾತ್ಮ, ಆ ಪಾಂಡವರನ್ನು ರಕ್ಷಿಸುವ ಭಾರ ನಿನ್ನದು ದೇವ. ವಿದುರ, ಪರಮಾತ್ಮ, ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವನನ್ನು ಸದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ, ನಾನೆಂದು ಬಲು ಗರ್ವದಿಮ್ಮೆರವ ಕುರುಕುಲವನ್ನು ಧರಿಸುವುದೇ. ಹೃದಯ ಸುಧರೋ ಸದ್ಧರ್ಮದೊಳ್ಳಿರಲು. ಹೃದಯ ಸುಧರೋ ಸದ್ಧರ್ಮದೊಳ್ಳಿರಲು. ಅತಿ ವ್ಯತೆಯೇಟರು ಕುರುನಂದನರೋ. ಅತಿ ವ್ಯತೆಯೇಟರು ಕುರುನಂದನರೋ. ಸತ್ಯವಂತರಿಗೆ ಸ್ಥಿರವಲ್ಲವೆಗೆ. ಸತ್ಯವಂತರಿಗೆ ಸ್ಥಿರವಲ್ಲವೆಗೆ. ಕುಟಿಲ ಮತಿಗಳಿಗೆ ಶೋಭವಾಗುವುದೇ. ಕುಟಿಲ ಮತಿಗಳಿಗೆ ಶೋಭವಾಗುವುದೇ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವನನ್ನು ಸದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ. ನಾನೆಂದು ಬಲು ಗರ್ವದಿಮ್ಮೆರವ ಕುರುಕುಲವನ್ನು ಧರಿಸುವುದೇ. ನಾನೆಂದು ಬಲು ಗರ್ವದಿಮ್ಮೆರವ ಕುರುಕುಲವನ್ನು ಧರಿಸುವುದೇ. ಕೆಣಕಿ ಕೇಸರಿಯ ಬಣಕು ಜಂಭೂಕ ಕದನದಲ್ಲಿ ಜಯಗೊಳಿಸುವುದ.
ಕೆಣಕಿ ಕೇಸರಿಯ ಭಣಕು ಜಂಭೋಕ ಕದನದಲ್ಲಿ ಜಯಗೊಳಿಸುವುದ ಉಳಿಯುವರೇ ಕೌರವರು ಮದನ್ನರವರ ಟಕ್ಪದನಗೈಯುತ ಯುಧಿಷ್ಠಿರನಿಗೆ ಜಯವಂತಿರಗೊಳ್ಳಿ ಬಿಡಲಾರೆ ಕೇಳು ವಿದುರ ಧರ್ಮವ ಅಧ ಕೆಡಿಸುವನನ್ನು ಸದೆ ಬಡಿಯದೆ ಬಿಡಲಾರೆ ಕೇಳು ವಿದುರ. ವಿದುರ, ವಾಸುದೇವ, ನಂಬಿದ ಭಕ್ತರನ್ನು ನಾನೆಂದಿಗೂ ಕೈ ಬಿಡುವುದಿಲ್ಲ. ಒಂದು ಮುಖ್ಯವಾದ ವಿಚಾರವೇನೆಂದರೆ, ನಾನು ನನ್ನ ಸೋದರತ್ತೆಯಾದ ಕುಂತಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ಆ ದುರ್ಯೋಧನನ ಸಭೆಗೆ ಬರುವೆನು. ಅಲ್ಲಿ ಹಿಂದೆ ಎಲ್ಲಿಯೂ ನಡೆಯದಂತಹ ಕೆಲವು ವಿಚಿತ್ರ ಘಟನೆಗಳು ನಡೆಯುವು. ನೀನು ಸಹ ಅಲ್ಲಿಗೆ ಬಾ, ನೋಡುವೆಯಂತೆ. ಆಜ್ಞೆ ಮಾಧವ. ವಿದುರ, ಪರಮಾತ್ಮ. ಆದರೆ ನಿನ್ನ ಸರ್ವೋತ್ತಮವಾದ ಬಿಲ್ಲನ್ನು ತರುವುದನ್ನು ಮಾತ್ರ ಮರೆಯಬೇಡ. ಆಜ್ಞೆ ಮಾಧವ, ನಿನ್ನ ಆಜ್ಞೆಯನ್ನು ಪರಿಪಾಲಿಸುವುದಕ್ಕಿಂತ ಮಹಾ ಪುಣ್ಯ ಉಂಟೆ. ಜಗದ ಜೀವನದ ತನು ನೀನೆ, ಆಡಿಸಿ ಕುಣಿಸಿ ಮಾಯಯ್ಯ ತಣಿಸಿ, ಆಡಿಸಿ ಕುಣಿಸಿ ಮಾಯಯ್ಯ ತಣಿಸಿ, ಮನ ಮಿಡಿಯುವ ಮೋಹನ ರೂಪ ದೇವ ಜಗದ. ಪರಮಾತ್ಮ. ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ. ಪರಮಾತ್ಮ. ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ, ಬಲ್ಲವರಿಲ್ಲ ಜಗದ ಜೀವರೋಳು. ವಾಸುದೇವ. ಬಲ್ಲವರಿಲ್ಲ ಜಗದ ಜೀವರೋಳು, ಪವನಗೆ ಸಿಲುಕಿತ ಪ್ರಾಂತಿಯ ಮನುಜರ. ಪರಮಾತ್ಮ. ಪವನಗೆ ಸಿಲುಕಿತ ಪ್ರಾಂತಿಯ ಮನುಜರ, ಭವರೋಗ ವೈದ್ಯ. ಪರಮಾತ್ಮ. ಕೃಷ್ಣ. ಭವರೋಗ ವೈದ್ಯ ನೀ ಪರಿಪಾಲಿಸೋ. ಭವರೋಗ ವೈದ್ಯ ನೀ ಪರಿಪಾಲಿಸೋ, ಜಗದ ಜೀವನದ ತನು ನೀನೆ, ಆಡಿಸಿ ಕುಣಿಸಿ ಮಾಯಯ್ಯ ತಣಿಸಿ, ಆಡಿಸಿ ಕುಣಿಸಿ ಮಾಯಯ್ಯ ತಣಿಸಿ, ಮನ ಮಿಡಿಯುವ ಮೋಹನ ರೂಪ ದೇವ ಜಗದ ಜೀವನದ ತನು ನೀನೆ, ಜಗದ